ಈಗ ಗೆಸ್ಟ್ ಬಂದರು. ಒಂದು ವಿಚಾರ ನಾನು ಡಿಸ್ಕಸ್ ಮಾಡಿರಲಿಲ್ಲ ಇಷ್ಟು ತನಕ. ಹಾಕಿ ಆಯಿತು. ಈ ಪ್ಲೇಸಲ್ಲಿ ಇಡೋಣ ಇದನ್ನು. ನಾನು ಮೆಲ್ಲ ಇವ್ರು ಮಲಗಿದ್ದಾರೆ ಏನೋ ಅಂತ ಹೇಳಿ ಮೆಲ್ಲ ಕರೆಯುದು. ನೀ 2 ಬಗೆಯ ಪಿಕ್ಕಲ್ ಹಾಗೂ ಗಂಜಿ. ಹೋಗಿ ಹೇಳು ಅವನಿಗೆ, ಅಲ್ಲಿ ಶೂ ಇಟ್ಟಿದ್ದೆ, ಅಲ್ಲಿ ಶೂ ಇಟ್ಟಿದ್ದೆ ಆಯ್ಕನರೇ, ಅಲ್ಲಿ ಶೂ ಇಟ್ಟಿದೆಯಲ್ಲ ಅದನ್ನು ಹೋಗಿ ತೆಗಿಬೇಕು. ಇವತ್ತು ನನ್ನ ಮಗಂದು ಬರ್ಡೇ ವಿನುದ್ದು, ಅಂದರೆ ನಾಳೆ ಬರ್ಡೇ. ಇವಾಗ 12 ಗಂಟೆ ಆಯಿತು. ನಾವಿವತ್ತು ಊಟ ಮಾಡುವಾಗನೇ ಲೇಟ್. ಊಟ ಮಾಡುವಾಗ ಇಲ್ಲಿ 12 ಗಂಟೆ ಆಗ್ತಾ ಬಂತು. ಹಾಗಾಗಿ ಇಲ್ಲಿಂದಲೇ ವಿಶ್ ಮಾಡೋಣ ಅಂಥೇಳಿ ಎನಿಸಿದ್ವಿ. Happy birthday to you. Happy birthday to you. Happy birthday to you, dear Winston. Happy birthday to you. May the good God bless you. May the good God bless you. May the good God bless you and keep you. Happy birthday to you. Thank you. ಏನಾದರೂ ಹೇಳಲಿಕ್ಕುಂಟಾ? ಎಂತ ಇಲ್ಲ. ಒಂದು ಬರ್ಡೇ ನಾವು ಪೋಸ್ಟ್ಪೋನ್ ಮಾಡಿದ್ವಿ. ಯಾಕೆಂದರೆ ನಮ್ಮದು ಕಪ್ಪು ದಿನ ಸ್ಟಾರ್ಟ್ ನಾಳೆಗೆ. ಅದು ಇದು ಆ್ಯಶ್ ವೆನೆಸ್ಡೇ ಅಂತ ಹೇಳ್ತೀವಿ ನಾವು. ಹಾಗಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ಯಾಟರ್ಡೇಗೆ ಇಟ್ಟಿದ್ದೀವಿ. ಸ್ವಲ್ಪ 2 ದಿನ ಲೇಟ್ ಇಲ್ಲವೇನೋ. ಓಕೆ ಅಲ್ಲ? ಬೇಜಾರಿಲ್ಲಲ್ಲ? ಓಕೆ. ಯಾವತ್ತೂ ನಾವು ಪೋಸ್ಟ್ಪೋನ್ ಮಾಡಲಿಲ್ಲ ಯಾರ್ದು. ಹೆಚ್ಚಾಗಿ ಆ ದಿನದ್ದೇ ಮಾಡಿದ್ದೀವಿ. ಆದರೆ ಈ ಸಲ ಅದು ಆಗೋದಿಲ್ಲ. ಹಾಗಾಗಿ ಸ್ಯಾಟರ್ಡೇ ಮಾಡೋಣ ಅಂತ. ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಬೆಳಿಗ್ಗೆಯಿಂದ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಫಸ್ಟಿಗೆ ಇವತ್ತು ನಾನು ಹೊರಗಡೆ ಬರ್ತಾ ಇದ್ದೀನಿ. ಯಾಕೆ ಗೊತ್ತುಂಟಾ? ಇವತ್ತು ನನ್ನ ವಿನು ಬಾಬುನ ಬರ್ಡೇ. ನನ್ನ ಮಿಡಲ್ ಸನ್, ನನ್ನ ಕಾಪಿ ಕ್ಯಾಟ್ ಇದ್ದಾನಲ್ಲ, ಅವನದು ಬರ್ಡೇ ಇವತ್ತು. ಹಾಗೆ ಇವತ್ತು ನಾನು ಹೇಳಿದಾಗೆ ಇವತ್ತು ನಾವು ಸೆಲೆಬ್ರೇಟ್ ಮಾಡೋದಿಲ್ಲ. ಯಾಕಂದರೆ ಆ್ಯಶ್ ವೆನೆಸ್ಡೇ ಅಲ್ವಾ. ಹಾಗಾಗಿ ಚರ್ಚಿಗೆಲ್ಲ ಹೋಗಿ ಬಂದ್ವಿ. ಇನ್ನು ಆದರೆ ಒಂದು ಸಣ್ಣದಾಗಿ ಏನಾದರೂ ಕೊಡಬೇಕಲ್ಲ, ಒಂದು ಹೂ ಆದರೂ ಕೊಡೋಣ ಅಂತೇಳಿ ಒಂದು ಫೀಲ್ ಆಗಬೇಕಲ್ಲ. ನಮ್ಮ ಬರ್ಡೇ ಮಾಡದೆ ನೆಕ್ಸ್ಟ್ ಡೇ ಮಾಡಿದ್ರು ಅದು ನಮಗೆ ಅದು ಇದು ಇರೋದಿಲ್ಲ, ಯಾಕೋ ಗೊತ್ತಿಲ್ಲ. ಆ ದಿನ ಮಾಡಿದರೆ ಮಾತ್ರ ಅದೊಂಥರ ಖುಷಿ. ಹಾಗೆ ನಾನು ಎನಿಸಿದೆ ಒಂದು ಸಣ್ಣದಾಗಿ ಹೂ ಕೊಡೋಣ ಅಂತೇಳಿ. ಹಾಗೆ ಹೋಗುವ. ಏನಾದರೂ ಇದ್ದರೆ ತೋಟದಲ್ಲಿ, ನಮ್ಮ ಹೂದೋಟದಲ್ಲಿ ಏನಾದರೂ ಇದ್ರೆ ತರೋಣ. ನಮ್ಮ ಹೂದೋಟ ಎಲ್ಲ ಹೋಗಿದೆ. ಅಯ್ಯಪ್ಪ, ನಮ್ಮದು ಗಿಡ ಎಲ್ಲ ಹೊರಗಡೆ ಉಂಟು. ಅದು ಇಲ್ಲಿ ಕೆಲವು ತಗೊಂಡು ಮತ್ತೆ ಇಟ್ಟಿದ್ದೀನಿ. ಮಾಡ್ರಿ, ಇನ್ನು ಕೂಡ ಅದು ಸರಿ ಮಾಡಲಿಕ್ಕೆ ಉಂಟು. ಕನ್ಸ್ಟ್ರಕ್ಷನ್ ಆಗುವಾಗ ಎಲ್ಲ ಹಾಳಾಗುತ್ತಲ್ವ, ಎಲ್ಲ ಹೋಯ್ತು ಗಿಡ. ಇನ್ನು ನಾನು ಹೊಸತಾಗಿ ಮತ್ತೆ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಮಾಡೋದಿಲ್ಲ, ಆದರೆ ಸ್ವಲ್ಪ ಅದು ಬೇಕಲ್ವಾ, ಹಾಗೆ ಮಾಡಿ. ಇವಾಗ ಇದು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಊಟ್ರೆ ದುಕ್ರ, ಹ್ಯಾಪಿ ಬರ್ತ್ಡೇ ಟು ಯು. ಇವತ್ತೇನಿಲ್ಲ ನಿಂದು ಬರ್ಡೇ? ಫುಲ್ ವೆಜ್ಜಾ? ನನ್ನ ಬರ್ಡೇಗೆ ಇವತ್ತು ಫುಲ್ ವೆಜ್ ಅಂದ್ರೆ. ಮತ್ತೆ ಯಾಕೆ ಒಂದು ದಿನ ಲೇಟ್ ಹೇಳ್ಬೇಕಿತ್ತಲ್ವ ನೀನು? ಬರ್ಬೇಕಿತ್ತಲ್ಲ. ಇವತ್ತು ಮಾತ್ರ. ಓಕೆ, 100 ಕಾಲ ಚೆನ್ನಾಗಿ ಬಾಳು. ಒಳ್ಳೆ ಹುಡುಗಿ ಸಿಗ್ಲಿ ನಿನಗೆ. ಇದು ಏನು ಗೊತ್ತುಂಟಾ? ಇವತ್ತು ಫುಲ್ ಡೇ ಇದ್ದೀನಿ. ಇವತ್ತೇನಿಲ್ಲ, ನಾವು ಗಂಜಿ ಚಟ್ನಿ ಮಾಡೋದು. ಹಾಗಾಗಿ ಅದನ್ನೇನೋ ತೋರಿಸ್ಬೇಕಂತ ಇಲ್ಲ ಅಲ್ವಾ. ನೆಕ್ಸ್ಟ್ ಸ್ವಲ್ಪ ಅದಿದು ಒಂದು ಹೇಳಿ ಕೆಲಸ ಉಂಟು. ಆಮೇಲೆ ಇವತ್ತು ಗೆಸ್ಟ್ಗಳು ಅವರು ಬರ್ತಾ ಇದ್ದಾರೆ. ಹಾಗೆ ಸ್ವಲ್ಪ ಮನೆಯೇನು ಇದು ಮಾಡಲಿಕ್ಕಿಲ್ಲ, ಕ್ಲೀನೇ ಇರುತ್ತೆ. ಈಗ ಏನು ಟೆನ್ಷನ್ ಇರಲ್ಲ. ಮನೆ ಕ್ಲೀನ್ ಮಾಡಬೇಕು ಅದು ಇದು ಅಂತ ಹೇಳಿ ಹೇಗೆ ಇದೆ ಹಾಗೆ ಖುಷಿ ಇವಾಗ ಒಂಥರ ನಮಗೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಬರ್ತೀನಿ. ಬನ್ನಿ.
ಕೃಷ್ಣ ಮತ್ತೆ ಇಲ್ಲಿ ಹೋಯ್ತಲ್ಲ ಅದಕ್ಕೆ ನಾನು ಏನದೆಲ್ಲ ಓಲ್ಡ್ ಫೋಟೋಸ್ ನೋಡ್ತಾ ಇದ್ದೆ. ಹೇಗಿದ್ದ ಗೊತ್ತುಂಟ ಅವನು, ಗುಂಡ ಗುಂಡಾಗಿದ್ದಲ್ಲಪ್ಪ ಹಾಗೆ. ಇವತ್ತದು ಕೆಲವು ಇದಾಗತ್ತೆ ಗೊತ್ತುಂಟ, ಫೇಸ್ಬುಕ್ ಅಲ್ಲಿ ಅದ್ರಲ್ಲೆಲ್ಲ ಉಂಟಲ್ಲ ಬರ್ಡೇ ದಿನ ಎಲ್ಲ ಮತ್ತೆ ಅದು ತೋರಿಸ್ತಾ ಇರುತ್ತೆ ಓಲ್ಡ್ ಫೋಟೋಸ್ ಎಲ್ಲ ಹಾಕಿದ್ದೆಲ್ಲ. ಅದನ್ನ ನೋಡ್ತಾ ಇದ್ದೆ. ಈ ಮಕ್ಕಳು ಇಷ್ಟು ಸಣ್ಣ ಸಣ್ಣ ಇದ್ರು, ಎಷ್ಟು ಬೇಗ ದೊಡ್ಡದಾಗ್ತಾರೆ ಗೊತ್ತೇ ಆಗುದಿಲ್ಲ. ಅದೇ ನಾನಂದ್ರೆ ಸುಮಾರು ವಿಚಾರ ನಿಮ್ಮ ಹತ್ರ ಹೇಳಲಿಲ್ಲ. ಈಗ ನನ್ನ ಮಕ್ಕಳ ಸಣ್ಣ ಸಣ್ಣ ನೀವು ನೋಡಿರ್ಬೋದು. ಇದು ಬ್ಲಾಗ್ಸ್ ಎಲ್ಲ ನಾನು ಸ್ಟಾರ್ಟ್ ಮಾಡುವ ಮೊದ್ಲಲ್ಲ ಇದೆಲ್ಲ ಮೊದ್ಲು ಇದು, ಆಮೇಲೆ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಸಣ್ಣದಾಗಿದ್ರು, ಇವಾಗ ನೋಡಿದ್ರೆ ಇಷ್ಟು ದೊಡ್ಡದಾಗಿದ್ದಾರೆ. ಮಕ್ಕಳು ಬೆಳೆಯುವುದೇ ಗೊತ್ತಾಗುದಿಲ್ಲ, ತುಂಬಾ ಮಿಸ್ ಮಾಡ್ತೀವಿ ಮತ್ತೆ ನಾವು ಅದನ್ನೆಲ್ಲ. ಮತ್ತೆ ಇನ್ನೊಂದೇನು ಗೊತ್ತಿಲ್ಲ, ನಾನು ಇನ್ನು ಕೂಡ ಕೆಲವು ಇದು ಮಾಡಲಿಲ್ಲ ನಿಮ್ ಜೊತೆ ಡಿಸ್ಕಸ್ ಮಾಡಲಿಲ್ಲ. ಸುಮಾರು ವಿಚಾರ ಇರುತ್ತೆ, ಆದ್ರೆ ಇದು ಒಂದು ವಿಚಾರ ನಾನು ಡಿಸ್ಕಸ್ ಮಾಡಿರ್ಲಿಲ್ಲ, ಇಷ್ಟು ತನಕ ಶೇರ್ ಮಾಡಿರ್ಲಿಲ್ಲ. ಈಗ ಏನ್ ಗೊತ್ತುಂಟ, ಇವನಿಗೆ ಈ ಒಂದು ಎಜುಕೇಶನ್ ಬಗ್ಗೆ ನಾನು ಸುಮಾರು ಸಲ ನಿಮ್ ಜೊತೆ ಮಾತಾಡಿದ್ದೀನಿ. ಇವಾಗ ಏನ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಮೊದ್ಲು ತುಂಬಾ ಕಷ್ಟಪಟ್ಟಿದ್ದೀವಿ ಇವನ್ನ ಎಜುಕೇಶನ್ಗೆ. ಅಂದ್ರೆ ದುಡ್ಡಿನ ವಿಚಾರದಲ್ಲಿ ಅಲ್ಲ ನಾವು ಹೇಳುದು, ಹೀಗೆ ಹೇಳುದು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವನಿಗೆ. ಅಂದ್ರೆ ನಾರ್ಮಲ್ ಆಗಿ ಅವನು ಎಲ್ಲದರಲ್ಲೂ ಹುಷಾರಿದ್ದ ಕಲಿದ್ರಲ್ಲಿ, ಆದ್ರೆ ಮ್ಯಾಥ್ಸ್ ಅಲ್ಲಿ ಉಂಟಲ್ಲ ಆಗುದೇ ಇಲ್ಲ. ಚಿಕ್ಕ ಇರುವಾಗ ಅಂದ್ರೆ ಇದಕ್ಕೆ ಹೋಗ್ತಾರಲ್ಲ LKG, ಅವಾಗೆಲ್ಲ ಹುಷಾರಿದ್ದ. ಮತ್ತೆ ಮಧ್ಯದಲ್ಲಿ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಆಮೇಲೆ ಮ್ಯಾಥ್ಸ್ ಅಂದ್ರೆ ಆಗುದಿಲ್ಲ, ಉಳಿದ್ರದೆಲ್ಲದ್ರಲ್ಲಿ ಹುಷಾರಿದ್ದ. ಇದು ನನ್ನ ಎಕ್ಸ್ಪೀರಿಯನ್ಸ್, ನನ್ಗೆ ತುಂಬಾ ಕಷ್ಟ ಆಗಿದೆ. ಆಮೇಲೆ ನೆಕ್ಸ್ಟ್ 10th ಅಲ್ಲಿ ಕೂಡ, 10th ಬರುವಾಗ ನಿಮಗೆ ಗೊತ್ತುಂಟು, ಆವಾಗ ಎಕ್ಸಾಮ್ಸ್ ತುಂಬಾ ಟಫ್ ಇರುತ್ತೆ, ಅವಾಗ ಕಷ್ಟ ಇರುತ್ತೆ. ಆ ಟೈಮಲ್ಲಿ ಮತ್ತೆ ಇವನು ಎಕ್ಸಾಮ್ಗೆ ಹೋಗ್ಲೇ ಇಲ್ಲ, ಫೈನಲ್ ಎಕ್ಸಾಮ್ ಅಟೆಂಡೇ ಮಾಡ್ಲಿಲ್ಲ. ನೆಕ್ಸ್ಟ್ ಕೊರೋನಾ ಟೈಮಲ್ಲಿ ಅವನು ಮತ್ತೆ ಎಕ್ಸಾಮ್ ಬರೆದು ಅವನಾಗಿ ಕಲಿತು ಅವನೇ ಇದು ಮಾಡಿ ಎಕ್ಸಾಮ್ ಬರೆದು 10th ಪಾಸ್ ಆದ. ಮತ್ತೆ PUC ಮಾಡಿದ, PUC ಪಾಸ್ ಆದ. ಎಲ್ಲ ಅವನ ಇದ್ರಲ್ಲಿ ಮಾಡಿ. ನಾನು ಎನಿಸೇ ಇರ್ಲಿಲ್ಲ ಅವನು 10th ಎಕ್ಸಾಮ್ ಮಾಡ್ಬೋದು ಅಂತ ಹೇಳಿ, ಅಟೆಂಡ್ ಮಾಡ್ಬೋದು ಅಂತ. ಆದ್ರೆ ಅವನು ಪ್ರೌಡ್ ಫೀಲ್ ಮಾಡಿದ ಎಲ್ಲ. ಮತ್ತೆ ಲಾಸ್ಟಿಗೆ ಒಂದು ಬೇರೆ ಸ್ಟಡೀಸ್ ಇತ್ತು ನೋಡಿ, ITI ಅದು ಇದು ಆಟೋಮೊಬೈಲ್ ಎಲ್ಲ ಮಾಡಿ ಇವಾಗ ಒಂದು ಇದಕ್ಕೆ ತಲುಪಿದ್ದಾನೆ. ಈಗ ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೀನಿ. ತುಂಬಾ ಹೆದರಿಕೆ ಆಗ್ತಾ ಇತ್ತು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿನೇ. ಒಂದು 10th ಸ್ಕಿಪ್ ಮಾಡಿದ, ಇನ್ನು ಎಂತ ಮಾಡ್ತಾನೆ ಹಾಗೆ ತುಂಬಾ ಹೆದರಿಕೆ ಆಗ್ತಾ ಇತ್ತು. ಅದು ಹೇಳಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಆವಾಗ ನಮ್ಗೆಲ್ಲ ಸ್ವಲ್ಪ ರೈಟ್ ಮೆಥಡ್ ಎಲ್ಲ ಗೊತ್ತಿದ್ರೆ ಏನ್ ಮಾಡ್ಬೇಕು. ಇವಾಗೆಲ್ಲ ನೋಡಿ, ಅದು ಬಾಂಡ್ಸು ಹಾಗೆಲ್ಲ ಬಂದಿದೆ, ತುಂಬಾ ಚೆನ್ನಾಗಿದೆ ಅದು. ನಮಗೆ ಅವಾಗೆಲ್ಲ ಸಿಕ್ಕಿದ್ರೆ ಎಷ್ಟು ಒಳ್ಳೇದಿತ್ತು ಅಂತ ಅನಿಸುತ್ತೆ ನನಗೆ. ನನಗೆ ಆಮೇಲೆ ಏನ್ ಗೊತ್ತಾಯ್ತು ಗೊತ್ತುಂಟ, ಮ್ಯಾಥ್ಸ್ ಅಲ್ಲಿ ಎಫರ್ಟ್ ಅಲ್ಲ, ಮೆಥಡ್ ಮೇನ್ ಅಂತ ಹೇಳಿ. ಮ್ಯಾಥ್ಸ್ ಏನ್ ಗೊತ್ತುಂಟ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು, ಅದನ್ನ ಬೈ ಹಾರ್ಟ್ ಮಾಡೋದಲ್ಲ, ಮೆಮೊರೈಸೇಷನ್ ಮಾಡೋದಲ್ಲ. ಇವರೆಲ್ಲ ಆ ರೀತಿ ಮಾಡ್ತಾ ಇದ್ರು, ಹಾಗಾಗಿ ಕಷ್ಟ ಆಗ್ತಾ ಇತ್ತು. ಚಿಕ್ಕ ಇರುವಾಗನೇ ನಾವು ಮಕ್ಕಳಿಗೆ ಇದನ್ನೆಲ್ಲ ಅರ್ಥ ಮಾಡಿಸ್ಕೊಳ್ಬೇಕು, ಅವಾಗ ಮಾತ್ರ ಅದು ಗೊತ್ತಾಗುತ್ತೆ. ಬಾನ್ಸ್ ಕೂಡ ಇವಾಗ ಇದನ್ನೇ ಮಾಡ್ತಾ ಉಂಟು. ಈ ಬಾನ್ಸ್ ಆಪ್ ಅನ್ನು ನೋಡಿ, ವರ್ಲ್ಡ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಇದ್ದಾರೆ ನೋಡಿ, ನೀಲಕಾಂತ ಬಾನು ಅವರು ಮಾಡಿದ್ದು. ಇವರೇನ್ ಗೊತ್ತುಂಟ, ಸ್ಟೂಡೆಂಟ್ಸ್ ಗೆ 4x ಫಾಸ್ಟರ್ ಹಾಗೂ ಒಳ್ಳೆ ಕಾನ್ಫಿಡೆನ್ಸ್ ತುಂಬಿಸ್ತಾರೆ. ನನಗೆ ಇವ್ರದ್ದು ಜನ್ಮನಿ ಇಷ್ಟ ಆಯ್ತು. ಏನ್ ಗೊತ್ತುಂಟ, ಇವತ್ತು ಕಾನ್ಸೆಪ್ಟ್ ಫಸ್ಟ್ ಅಪ್ರೋಚ್. ಇವರು ಮ್ಯಾಥ್ಸ್ ಅನ್ನು ಲಾಜಿಕ್, ವಿಜುವಲ್ ಹಾಗೂ ಸ್ಟೋರೀಸ್ ಥ್ರೂ ಕಲಿಸ್ತಾರೆ. ಇವರ ಕ್ಲಾಸ್ ಯಾವಾಗ್ಲೂ ಲೈವ್ ಹಾಗೂ ಇಂಟರಾಕ್ಟಿವ್ ಆಗಿರುತ್ತೆ. ಇವರು ಪ್ರತಿಯೊಂದು 6 ಸ್ಟೂಡೆಂಟ್ ಗೆ ಒಂದು ಟೀಚರ್ ಇರ್ತಾರೆ, ಹಾಗೆ ಎಲ್ಲ ಸ್ಟೂಡೆಂಟ್ ಮೇಲೆ ಪ್ರಾಪರ್ ಗಮನ ಸಿಗುತ್ತೆ. ಇದರಿಂದ ಏನಾಗುತ್ತೆ ಗೊತ್ತುಂಟ, ಮಕ್ಕಳು ಡೌಟ್ಸ್ ಕೇಳ್ತಾರೆ, ಇಂಟರಾಕ್ಟ್ ಮಾಡ್ತಾರೆ, ಹಾಗೂ ಪ್ರಾಪರ್ ಒಂದು ಕಾನ್ಸೆಪ್ಟ್ ಅನ್ನು ಅವರು ಅರ್ಥ ಮಾಡ್ತಾರೆ. ಇದರಿಂದ ಮಕ್ಕಳ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಇದೊಂದು UKG ಮಕ್ಕಳಿಂದ 9th ಸ್ಟ್ಯಾಂಡರ್ಡ್ ವರೆಗೆ ಅಂತ ಹೇಳಿ ಮಾಡಿದ್ದಾರೆ. ಹಾಗಾಗಿ ನನ್ಗೆ ಹೇಳೋದು ನಿಮ್ಗೆ, ಒಂದು 5 ವರ್ಷ ಮಕ್ಕಳಿಂದ 15 ವರ್ಷದ ಮಕ್ಕಳೊಳಗೆ ಇದು ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳ ಮ್ಯಾಥ್ಸ್ ಫಿಯರ್ ಅನ್ನು ಇದು ತೆಗೆದು ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡುತ್ತೆ. ಹಾಗಾಗಿ ಆನೆಸ್ಟ್ಲಿ ನಾನು ಹೇಳುದು ಅಂದ್ರೆ, ಈಗ ಮಕ್ಕಳಿಗೆ ಮ್ಯಾಥ್ಸ್ ಒಂದು ಈಸಿ ಆದ್ರೆ ಉಳಿದೆಲ್ಲ ಕೂಡ ಈಸಿ ಆಗುತ್ತೆ. ಓಕೆ, ನನ್ನ ಮಗ ಕಷ್ಟಪಟ್ಟ ಯಾಕೆಂದ್ರೆ ಅವನಿಗೆ ಸರಿಯಾಗಿ ಮೆಥಡ್ ಅರ್ಥ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ನಮ್ಮ ಟೀಚಿಂಗ್ ಮೆಥಡ್ ಅನ್ನು ಕರೆಕ್ಟ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಈ ಟೈಪ್ ಪ್ರಾಬ್ಲಮ್ ಉಂಟಲ್ಲ, ಈಗ ನನ್ನ ಮಗ ಅಲ್ಲ, ಎಷ್ಟೋ ಸ್ಟೂಡೆಂಟ್ಸ್ ಇದನ್ನು ಫೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಬಾನ್ಸ್ ನನ್ನ ಮಗನಾಗಿ ಉಳಿದ ಸ್ಟೂಡೆಂಟ್ ನ ಮ್ಯಾಥ್ಸ್ ಫಿಯರ್ ಇಂದ ಹೊರಗೆ ಬರಲು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಎಲ್ಲ ಪ್ಯಾರೆಂಟ್ಸ್ ಇನ್ನು ಮುಂದೆ ಮಕ್ಕಳನ್ನು ಯಾವುದಕ್ಕೂ ದೂರ್ಲಿಕ್ಕೆ ಹೋಗ್ಬೇಡಿ, ಬಾನ್ಸ್ ನ ಹೆಲ್ಪ್ ಅನ್ನು ತಗೊಳ್ಳಿ. ಓಕೆ, ಇವಾಗ ಬಾನ್ಸ್ ತುಂಬಾ ಆಫರ್ ಕೊಡ್ತಾ ಉಂಟು. ನಿಮ್ಮ ಮಕ್ಕಳಿಗೆ 50 minutes ಫ್ರೀ ಡೆಮೋ ಕ್ಲಾಸ್ ಕೂಡ ಕೊಡ್ತಾ ಉಂಟು. ಏನಾದ್ರೂ ನೀವು ಮುಂದೆ ಡಿಸೈಡ್ ಮಾಡೋದಕ್ಕಿಂತ ಮೊದಲು ಒಮ್ಮೆ ಅದನ್ನು ಜಾಯಿನ್ ಆಗಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಆಫ್ಟರ್ ಡೆಮೋ ಕ್ಲಾಸ್ ನಿಮ್ಗೆ 25% ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಇದು ಕೇವಲ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ನಿಮ್ಗೆ ಇದು ಸೌದಿ, UAE, UK, USA ಎಲ್ಲ ಕಡೆ ಉಂಟು.
ಹಾಗಾಗಿ ನಿಮ್ಮ ಮಕ್ಕಳು ಮ್ಯಾಥ್ಸ್ ಅಲ್ಲಿ ಇನ್ನೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಇವಾಗಲೇ ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಿ. ಲಿಂಕ್ ಉಂಟಲ್ಲ ಡಿಸ್ಕ್ರಿಪ್ಷನ್ ಇದೆ, ಹಾಗೂ ಕಮೆಂಟ್ ಅನ್ನು ಪಿನ್ ಮಾಡಿದ್ದೀನಿ, ಅಲ್ಲಿಂದ ನೋಡ್ಬೋದು. ಓಕೆ, ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಏನು ಅಂತ ಹೇಳಿ. ನಿಮ್ಮ ಮಕ್ಕಳಿಗೆ ಯೂಸ್ ಆಗ್ಬೋದು ಇದು, ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿ. ನಾವು ನೆಕ್ಸ್ಟ್ ನೋಡೋಣ ಏನೆಲ್ಲ ಕೆಲಸ ಉಂಟು, ಬೇಕೇ ಮಾಡೋಣ. ಇವತ್ತು ಊಟಕ್ಕೆ ಗಂಜಿ ಚಟ್ನಿ, ಮಕ್ಕಳಿಗೆ ಸ್ವಲ್ಪ ಹಪ್ಪಳವನ್ನು ಫ್ರೈ ಮಾಡ್ತಾ ಇದ್ದೀನಿ, ಇಲ್ಲದ್ರೆ ಅವರಿಗೆ ಒಳಗಡೆನೆ ಹೋಗಲ್ಲ. ಓಕೆ, ಅವಾಗ ಇಲ್ಲಿ ನಾವು ಮನೆಗೆ ಬರುವಾಗ ನಾಟಿಕಲ್ಲಲ್ಲಿ ಕಲ್ಲಂಗಡಿ ಇತ್ತು, ಅದಕ್ಕೆ ಅದನ್ನು ತಂದಿದ್ವಿ ಇವತ್ತು ಜ್ಯೂಸ್ ಮಾಡಿ ಕುಡಿಲಿಕ್ಕೆ. ಕಲ್ಲಂಗಡಿ ಒಂದು ಸಿಟಿ ನೇಮ್ ಉಂಟಲ್ಲ, ಯಾವುದಪ್ಪ ಅದು? ಕಲ್ಲಂಗಡಿ ಇದೊಂದು ಅದು ಉಪ್ಪಿನಂಗಡಿ, ಕಲ್ಲಂಗಡಿ ಅಲ್ಲ. ಲೇಟನ್ ನಿಮ್ಗೆ ಹೀಗೆಲ್ಲ ಬೇಕಿತ್ತು? ಅವನೊಂದು ವಿಡಿಯೋ ನೋಡಿ ಹಾಗೆ ಕಟ್ ಮಾಡಬೇಡಿ, ಹೀಗೆ ಕಟ್ ಮಾಡು ಅಂತ ಹೇಳಿದ್ದ. ಅವ ಮಾಡ್ತೀನಿ ಅಂತ ಹೇಳಿದ, ಮತ್ತೆ ಅವ ಮಾಡಿದ್ದು ಮತ್ತೆ ಇದಾಯ್ತು. ಮತ್ತೆ ಶಾರ್ಪ್ ಇಲ್ಲ, ಎಂತ ಶಾರ್ಪ್ ಇಲ್ಲ. ಆಯಿತು, ನೀವು ಕೂಡ ಹೀಗೇನೆ ಕಟ್ ಮಾಡಿ, ಮಧ್ಯದಿಂದ ಒಂದು ಪೀಸ್ ತೆಗಿಲಿ. ಈಗ ನೋಡಿ, ಎಸ್, ಅದು ನನಗೆ ಆಮಲ್ ಪಿಯ ಪಿಂಗ್ರಾಪ ಪೀಲಿಂಗ್ ಪೀಲಾಯ್ ಆಮಲ್ ಬಿಯ ಉಂಟು ನೀರು ನೀರು ನೀರುಂಟು ತುಂಬ. ಪ್ಲೇಟಲ್ಲಿ ಹೇಗೆ ಇಡ್ತೀನಿ ಫ್ರಿಜ್ಜಲ್ಲಿ ಓಲ್ಡ್ ಆಗಿದೆ. ಜ್ಯೂಸ್ ಮಾಡಿರುತ್ತಲ್ಲ, ಜ್ಯೂಸ್ ಹಾಫ್ ಮಾಡುವ, ಇದು ಹಾಫ್ ತಿನ್ನುವ. ಇನ್ನೊಂದು ಹಾಫ್ ಆಯ್ತಲ್ಲ? ಇವತ್ತು ಕೂಡ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ. ಗಸ್ ಗೆಸ್ಟಾ? ಹೀಗೆ ಇಟ್ಟಲ್ಲ. ಪರ್ಫೆಕ್ಟ್. ಅದಕ್ಕೆ ಇದು ಹೇಗೆ ಕಟ್ ಮಾಡಲಿ ಹಿಂಗೆ? ಅದು ಹೀಗೆ ಅದ ಕಚ 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 ಹಾಗೆ. ಇವತ್ತು ನನ್ನ ಬರ್ಡೇ ಆಗಿ 5 ಗಂಟೆ ಆಯಿತು ಬೆಳಗಿಂದ. ಬ್ಯಾಕ್ಲಾಗ್ ಆಯ್ತಲ್ಲ. ಎಷ್ಟಾಯ್ತು ಟೈಮ್ ಎಷ್ಟಾಯ್ತು? 5:20 ಆಯಿತು ಟೈಮ್. ನನಗೆ ಗೊತ್ತಾಗ್ತಿಲ್ಲ ನನ್ನ ಇವತ್ತು ಬರ್ಡೇ ಅಂತ. ಅಮ್ಮ ನನಗೆ ಫುಲ್ ಕೆಲಸ ಮಾಡಿಸಿದ್ದಾರೆ ಬೆಳಗಿಂದ ಅಲ್ಲ, ಈಗ ನನಗೆ ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಬೇಗ ರೂಮ್ ಮಾಡು. ನೋಡಿ ಇವಾಗ ರೂಮ್ ಹೀಗೆ ಉಂಟು. ಒಂದು ಬರ್ಡೇ ಅಂತ ಒಂದು ನನಗೆ ಇದು ಕೊಡೋದಿಲ್ಲ, ಹೀಗೆ ಉಂಟು ಇವಾಗ. ಮತ್ತೆ ನೋಡಿ ಹೇಗೆ ಆಗ್ತದಂತ ಅಲ್ಲ. ಸ್ಟಾರ್ಟ್ ಅಲ್ಲ, ನೀನು ಅಲ್ಲಿ ಇಟ್ಟು ಬಾ ಇಲ್ಲಿ. ನೀವು ಅದೆಲ್ಲ ಎಂತ ಮಾಡೋದಮ್ಮ? ಛೇ, ಎಲ್ಲಿಂದ ಬರ್ತೀಯ? ಅದು ಸ್ವಲ್ಪ ಬೆಂಡೆಲ್ಲ ಮಾಡಿಡೋಣ ಅಂತ, ಸ್ವಲ್ಪ ಒರಿಜಿನಲ್ ಕಾಣುತ್ತಲ್ಲ. ನಾನು ಅವತ್ತು ನೆಟ್ಟಾಗಿ ಇಟ್ಟಿದ್ದೆ, ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಸ್ವಲ್ಪ ಒಂದೊಂದೇ ನೋಡುವಾಗ ಒಂದೊಂದೇ ನನಗೆ ಕಾಣೋದು, ಅದನ್ನು ಸರಿ ಮಾಡಲಿಕ್ಕೆ ಹೋಗುದು. ಸ್ವಲ್ಪ ಬೆಂಡೆಲ್ಲ ಮಾಡಿಟ್ರೆ ಚೆನ್ನಾಗಿ ಕಾಣುತ್ತೆ. ಓಕೆ, ಇದು ಕಿರಣ್ ಅವರು ಬರುವಾಗ ನಮಗೆ ದೊಡ್ಡ ಪಾಟ್ ತಗೊಂಡು ಬಂದಿದ್ದಾರೆ. ಮೆಲ್ಲ ನೋಡಿ, ದೊಡ್ಡದು ಚೆನ್ನಾಗಿದೆ. ನಾವು ಹುಡುಕ್ತಾ ಇದ್ವಿ ಸುಮಾರು, ನೋಡಿದ್ವಿ, ಕೆಲವು ಆರ್ಡ್ರ್ ಕೊಟ್ಟಿದ್ದಾರೆ ಅವರು. ಅಂದರೆ ಅಲ್ಲಿ ನಮಗೆ ನೋಡಿದಾಗಲ್ಲಿ ದೊಡ್ಡದು ಕರೆಕ್ಟಾಗಿ ಹೋಗಿದ್ವಿ ಅಲ್ಲ, ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಮತ್ತು ಕೆಲವು ಕಡೆ ತುಂಬ ಒಟ್ಟಾರೆ ರೇಟ್ ಹೇಳ್ತಾ ಇದ್ರು. ಹಾಗೆ ನಾವು ಆನ್ಲೈನಲ್ಲೆಲ್ಲ ಹುಡುಕ್ತಾ ಇದ್ದೀವಿ. ಅಂದರೆ ತುಂಬ ಏನಿಲ್ಲ, ಅಲ್ಲಲ್ಲಿ ಒಂದೊಂದು ಇಡ್ಲಿಕ್ಕೆ ಅಂತ ಹೇಳಿ ಜಾಸ್ತಿ ಅಂತ ಇರೋದಿಲ್ಲ. ನೋಡಿ ಮನೆಗೆ ಏನು ಬೇಕು ಅದು ಮಾತ್ರ ಸ್ವಲ್ಪನೇ. ಹಾಗೆ ಇದು ಅವರು ಬರುವಾಗ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿ ನಮ್ಮ ಮನೆಗೆ ಅಂತ ತೊಗೊಂಡು ಬಂದಿದ್ದಾರೆ. ಹಾಗೆ ಅದರಲ್ಲಿ ನಾನು ಇವಾಗ ಇದು ಇಡೋಣ ಅಂತ ಹೇಳಿ, ಸೆಟ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದು ಸ್ಟೇರ್ ಕೇಸಲ್ಲಿ ಕೆಳಗಡೆ ಇಡ್ಲಿಕ್ಕೆ ಇಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಇಲ್ಲಿ ಇಡಬೇಕು ಚೆನ್ನಾಗಿ. ಇಂಜಿನಿಯರ್ ಐಡಿಯಾ ಮಾಡಿದ್ದಾರೆ, ಅದು ಮಾಡಲಿಕ್ಕೆ ಉಂಟು. ಇವಾಗ ಒಂದು 2-3 ಪಾಟ್ ಇಡೋಣ ಅಂತೇಳಿ, ಪಾಟ್ ಇಡೋಣ ಅಂತೇಳಿ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ, ನಾವು ಗುಡಿಸ್ತೀವಿ, ಇದು ಮಾಡ್ತೀವಿ, ಏನಾದ್ರು ಮಾಡ್ಲಿಕ್ಕೆ ಹೋದರೆ ಅದು ಯಾರು ಬಂದವರು ಏನಂತ ಅದಕ್ಕೆ ತಲೆ ತಾಗುತ್ತೆ. ಅದು ಈಗ ನಾರ್ಮಲ್ ಆಗಿ ತಾಗೋದಿಲ್ಲ, ಹೀಗೆ ಹೋದ್ರು ನೋಡಿ ಅದು ಸೇಫ್ಟಿ ಇದೆ. ಆದರೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಅದು ಪಾಟ್ ಎಲ್ಲ ಇಟ್ಟರೆ ಸ್ವಲ್ಪ ಸೇಫ್ಟಿ, ನಮಗೂ ಅದು ಸ್ವಲ್ಪ ನೆನಪಿರುತ್ತೆ. ಹಾಗೆ ಹಾಗೂ ಆ ಪ್ಲೇಸ್ ಕೂಡ ಸ್ವಲ್ಪ ಖಾಲಿ ಕಾಣ್ತಾ ಉಂಟು. ಅಲ್ಲಿ ಸ್ವಲ್ಪ ಗ್ರೀನರಿ ಎಲ್ಲ ಅಲ್ಲಿ ಇಟ್ಟರೆ ಮನೆ ಒಂಥರ ಚೆಂದ ಕಾಣುತ್ತೆ, ಒಂಥರ ಲುಕ್ ಬರುತ್ತೆ ಮನೆಗೆ. ಹಾಗೆ
ನಾನು ಲೈವ್ ಪ್ಲಾಂಟೇ ಇಡಬೇಕಂತ ಹೇಳಿ ಎನಿಸಿದ್ದೆ. ಅದರ ಲೈವ್ ಪ್ಲಾಂಟ್ ಇಟ್ಟರೆ ಅದಕ್ಕೆ ನೀರು ಹಾಕೋದು ಕೆಲವೊಮ್ಮೆ, ಅಥವಾ ಕೆಲವೊಮ್ಮೆ ನಾವು ಇರೋದಾಗ, ಅಥವಾ ಮತ್ತೆ ಅದಕ್ಕೆ ಇರುವೆ ಬರುವುದು, ಅದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಇಂಥದ್ದು ಹೊರಗಡೆ ಹೇಗೂ ಲೈವ್ ಪ್ಲಾಂಟ್ಸ್ ಉಂಟಲ್ಲ, ಒಳಗಡೆ ಸ್ವಲ್ಪ ಲೈವ್ ರೀತಿ ಕಾಣುವಂಥದ್ದು ಇಂಥದ್ದೆಲ್ಲ ಪ್ಲಾಂಟ್ಸ್ ಇದ್ದರೆ ಚೆಂದ ಕಾಣುತ್ತೆ ಅಂತ ಹೇಳಿ. ಆಯ್ತು ಬಜ್ಜು? ಓಕೆ, ಈಗ ಹಾಕಿ ಆಯಿತು. ಈ ಪ್ಲೇಸಲ್ಲಿ ಇಡೋಣ ಇದನ್ನು. ವೇಟ್, ಇಲ್ಲಿ ಇಡು. ತುಂಬ ಹಿಂದೆ ಇಡಬೇಡ, ಮುಂದೆ ಇಡು. ಮೆಲ್ಲ. ಇದು ಒರಿಜಿನಲ್ ಪ್ಲಾಂಟಿಗೆ ಹಾಕ್ತಾರಲ್ಲ, ಅದೇ ಸ್ವಲ್ಪ ಒರಿಜಿನಲ್ ರೀತಿ ಕಾಣಲಿ ಅಂತ ಹೇಳಿ, ನ್ಯಾಚುರಲ್ ಲುಕ್ ಬರಲಿ ಅಂತ. ಅದನ್ನು ಹೋಗ್ತಾ ಉಂಟು, ಇವತ್ತು ಗೊತ್ತಿಲ್ಲ. ನೀವು ನೈಟ್ ಕೂಡ ಸರಿ ನಿದ್ದೆ ಬಿದ್ದಿರ್ಲಿಲ್ಲ. ಇಬ್ಬರು 3:30 ಗಂಟೆ ಇಬ್ಬರಿಗೂ ನಿದ್ದೆನೇ ಇರ್ಲಿಲ್ಲ. ಗೊತ್ತಿಲ್ಲ. ಹೌದು, ಇಬ್ರು ನಾವು ಕೇಳುದು ನಾವೆಲ್ಲ ಕರೆಯೋದವ್ರನ್ನ, ಅಂದ್ರೆ ಅವ್ರು ಮಲಗಿದ್ರೆ ನೋಡಿ ನಾವು ಇಷ್ಟು ಮಾತಾಡ್ತಿದ್ವಿ. ಅವನು ನೋಡಿ ಅಂತ ಅವಸ್ಥೆ, ಅವನು ಅದ್ರ ಕೈ ಪ್ಲಾಸ್ಟಿಕ್ ಸೌಂಡ್ ಬರುತ್ತೆ ಒಂದು ಮಾತು ನೋಡಿ ಮಾಡುದು ನೋಡಿ, ಅದಿಲ್ಲ ಮಾತಾಡುವಾಗ ಪ್ಲಾಸ್ಟಿಕ್ ಸೌಂಡ್ ಬರುತ್ತೆ ಸ್ವಲ್ಪ. ಇಲ್ಲ ಅವನಿಗೆ ಅದು ತಿನ್ನುದ್ರಲ್ಲಿ ಕೈ ಹಾಕಿ ಹಾಕಿ ನೋಡ್ತಾ ಇದ್ದ. 2-3 ಸಲ ಈಗ ಮಾಡಿದೆ ಅವನಿಗೆ, ಆದ್ರೂ ಆಗುದಿಲ್ಲ, ಕಂಟ್ರೋಲೇ ಇಲ್ಲ. ಅದೇ ನಾನೆಲ್ಲ ಇವ್ರು ಮಲಗಿದ್ದಾರೆ ಏನ ಅಂತ ಹೇಳಿ ಎಲ್ಲ ಕರೆಯುದು ಅಂತ ಹೇಳಿ. ಇವ್ರು ಹ್ಞೂ ಹೇಳಿದ್ರೆ ಆಯ್ತು, ಇಲ್ಲಿ ಮಲಗಿದ್ರೆ ಮಲಗ್ಲಿ ಅಂತ ಹೇಳಿ. ಅವರು ಮಲಗ್ಲಿಲ್ವಾ ನೀವು ಅಂತ ಹೇಳುದು, ಮತ್ತೆ ಅವ್ರು ಸ್ವಲ್ಪ ನನಗೆ ಮಲಗ್ಲಿಲ್ವಾ ನೀನು ಅಂತ ಹೇಳಿ. ಇಬ್ರು ಹಾಗೆ ಮಾಡಿದ್ವಿ ಅಲ್ಲ, ಸುಮಾರು ಹೊತ್ತನೆ. ಹೌದು, ಏನು ಗೊತ್ತಿಲ್ಲ. ಓಕೆ, ಈಗ ಒಂದು ಕಾಫಿ ಕುಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ತಲೆನೋವೆಲ್ಲ ಸ್ವಲ್ಪ ದೂರ ಆಗುತ್ತೆ. ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಅದು ಇದು ಒಂದೆಲ್ಲ ಕೆಲಸ ಇತ್ತು, ಅದೆಲ್ಲ ಫಿನಿಶ್ ಮಾಡಿದ್ವಿ. ಸ್ವಲ್ಪ ಹೊತ್ತಲ್ಲಿ ಈಗ ಬರ್ಬೋದು ಗೆಸ್ಟ್ ಕೂಡ. ಈಗ ತರಬೇಕು. ನಾನು ಸ್ಯಾಂಡ್ವಿಚ್ ಬ್ರೆಡ್ ಒಂದು ಸ್ಯಾಂಡ್ವಿಚ್ ಮಾಡಬೇಕಂತ ಎನಿಸಿದ್ದೀನಿ, ಸ್ಯಾಂಡ್ವಿಚ್ ಒಂದು ಮಾಡಿಬಿಡ್ತೀನಿ. ಓಕೆ, ಈಗ ಗೆಸ್ಟ್ ಬಂದರು. ಇದು ಜ್ಯೂಸ್ ಮಾಡಿದ್ದೆ ವಾಟರ್ ಮೆಲನ್ ಇತ್ತು ಆವಾಗ, ಅದು ಹಾಗೂ ಸ್ನ್ಯಾಕ್ಸ್ ಸ್ವಲ್ಪ ವೆಜ್ ಎಲ್ಲ. ಓಕೆ, ಇವರು ಲಂಡನ್ನಲ್ಲಿರೋದು, ರ್ಯಾನ್ಸನ್ ಅಂತ ಹೇಳಿ. ನನ್ನ ವೀಡಿಯೋಸ್ ನೋಡ್ತಾ ನೋಡ್ತಾ ಆ ಒಂದು ಬಾಂಡ್ ಬಿಲ್ಡ್ ಆಗಿದೆ ಅಂತ ಹೇಳ್ತಾರೆ ನೋಡಿ. ಹಾಗೆ ಯಾವಾಗಲೂ ಊರಿಗೆ ಬಂದರೆ ಒಮ್ಮೆ ನನ್ನ ಮನೆಗೆ ಬಂದು ಹೋಗ್ತಾರೇನೆ, ತುಂಬ ಖುಷಿ ನನಗೆ. ಇದರದ್ದು ಪುಟ್ಟ ಬೇಬಿ ತುಂಬ ಕ್ಯೂಟ್ ಇದೆ ಅಲ್ವಾ, ಎಲ್ಲರ ಹತ್ರ ಪ್ರೀತಿಯಿಂದ ಹೋಗ್ತಾ ಇತ್ತು. ಓಕೆ, ಇವಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಯಿತು, ಇನ್ನು ಅವರು ಹೊರಡ್ತಾ ಇದ್ದಾರೆ. ಸೀನಿಯರ್. ಓಕೆ, ಗೆಸ್ಟ್ ಹೋದ್ರು. ಬರುವಾಗ ನನಗೆ ಗಿಫ್ಟ್ ತಗೊಂಡು ಬಂದಿದ್ದಾರೆ ನೋಡಿ, ನನ್ನ ವಾರ್ಡ್ರೋಬಿಗೆ ಒಂದು. ಆಯಿತು, ಚೆನ್ನಾಗಿದೆ. ಬಾಯ್. ವರ್ಷ ಬಂದರೆ ಬರ್ತಾರೆ, ಹಾಗೂ ಏನಾದ್ರು ಅಂತ ತಗೊಂಡು ಬರ್ತಾರೆ ಬರುವಾಗ. ಇದು ಚಾಕ್ಲೇಟ್ ಆ ಸಲ ಕೂಡ ಬಿಸ್ಕಿಟ್ ತಗೊಂಡು ಬಂದಿದ್ರಲ್ಲ, ಅದು ಚೆನ್ನಾಗಿತ್ತು. ತುಂಬ ಚಾಕ್ಲೇಟ್ಸ್. ವಾವ್ ರಯ, ಎಂತ ಅದು? ಕ್ಯಾಂಡಲ್. ಎಷ್ಟು ಚೆನ್ನಾಗಿದ್ದು. ನಾನು ಚೆನ್ನಾಗಿದೆ ತುಂಬ. ವಾವ್, ಹತ್ತಿರದಲ್ಲಿ ತೋರಿಸ. ನನಗಿದೆಲ್ಲ ಇಷ್ಟ ತುಂಬ. ನಾನು ಅವತ್ತು ಬ್ಯಾಂಗ್ಳೂರಲ್ಲಿ ತುಂಬ ಚೆನ್ನಾಗೆಲ್ಲ ಇತ್ತು ಕ್ಯಾಂಡಲ್ಸ್, ಗೊತ್ತುಂಟಾ? ನಾನು ತೋರಿಸ್ತಾ ಇದ್ದೆ ನೋಡಿ.
ನನಗಿದು ಕ್ಯಾಂಡಲ್ ಅಲ್ಲ, ಕ್ಯಾಂಡಲ್. ಹಾಂ ಕ್ಯಾಂಡಲಲ್ಲಿ ಉಂಟಲ್ಲ, ಓಪನ್. LED ಲೈಟ್ ಅಪ್ ಸೆಂಟೆಡ್ ಕ್ಯಾಂಡಲ್ ಅಂತೆ ನೋಡಿ. ಇದೆಂತ ಹೀಗೆ? ಅದು ಈಟಿಗೆ ಸ್ವಲ್ಪ ಇದಾಗಿದೆ ಅಂತ. ಒಳ್ಳೆ ಬಣ್ಣ ಉಂಟು. ಇದು ಇದು ಬಿಸ್ಕಿಟ್ಸ್ ಅಲ್ಲ, ಚೆನ್ನಾಗಿದೆ. ಇದೆಲ್ಲ ನಾವು ನೋಡಲಿಲ್ಲ, ಇದೆಲ್ಲ ಸ್ಪೆಷಲ್ ನಮಗೆ, ಚೆನ್ನಾಗಿದೆ. ಕೇಕ್ ತಗೊಂಡು ಬಂದಿದ್ರು ವಿನುಗೆ, ಕೇಕ್ ಕಟ್ ಮಾಡ್ಬೇಕಂತ ಹೇಳಿ ಎನಿಸಿದ್ದು, ನೆನಪೇ ಆಗಲಿಲ್ಲ. ಅವಾಗ ಲಾಸ್ಟ್ ಕಟ್ ಮಾಡೋಣ ಅಂತ ಹೇಳಿ ನೆನಪೇ ಆಗ್ತಿಲ್ಲ ನನಗೆ. ಬಾಂಬು ಮಾಯಿಶ್ಚರೈಸರ್ ಎಲ್ಲ ಚೆನ್ನಾಗಿದೆ. ಹ್ಯಾಂಡ್ ಆ್ಯಂಡ್ ನೇಲ್ ಕ್ರೀಮ್, ಅದಕ್ಕೆ ಅದು ನಾನು ಹಾಕ್ತೀನಲ್ಲ ಯಾವಾಗಲೂ ರೂಮ್ ರಿಫ್ರೆಶ್ ಎಲ್ಲ ಆಗ್ತದೆ ನೋಡಿ, ಅದು ಡಿಫ್ಯೂಸರ್. ಡಿಫ್ಯೂಸರ್ ಅದು ಅವರೇ ತೊಗೊಂಡು ಬಂದಿದ್ದು. ಅದಕ್ಕೆ ಇದು ತೊಗೊಂಡು ಬಂದಿದ್ದಾರೆ ಅವರು, ಅದು ಪರಿಮಳದ್ದು ಹಾಕಲಿಕ್ಕೆ ಲಿಕ್ವಿಡ್ಸ್. ಇನ್ನೊಂದು ಆ್ಯಡ್ ಆಯಿತು ನಿಮ್ಮ ಇದಕ್ಕೆ, ಡಿಕ್ಯಾಂಟರ್ ತಗೊಳ್ಳಿ ನಿಮ್ಮ ಬಾರಿಗೆ. ತುಂಬ ಇತ್ತು ಗಿಫ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟು ದೂರದಿಂದ ಬಂದ್ರಿ, ಪ್ರೀತಿಯಿಂದ ಗಿಫ್ಟ್ ತೊಗೊಂಡು ಬಂದ್ರಿ ಬರುವಾಗ. ಥ್ಯಾಂಕ್ ಯು ಸೋ ಮಚ್. ಅದು ಕೇಕ್ ಒಂದು ಕಟ್ ಮಾಡಲಿಕ್ಕೆ ನೆನಪಾಗಲಿಲ್ಲ, ಎನಿಸಿದ್ದು ಮಾಡಬೇಕು ಅಂತೇಳಿ. ಮತ್ತು ಇವತ್ತು ನಾನ್ ವೆಜ್ ಕೂಡ ತಿನ್ನೋದಿಲ್ಲಲ್ಲ, ಹಾಗೆ ಕೇಕಲ್ಲಿ ಎಗ್ ಉಂಟಾ ಇಲ್ವಾ ಅಂತೇಳಿ ಕನ್ಫ್ಯೂಸ್ ಇತ್ತು ಎಲ್ರಿಗೂ ಕೂಡ. ಹಾಗೆ ಅದೊಂದು ಬಾಕಿ ಉಳಿತು, ಇಲ್ಲದ್ರೆ ಕಟ್ ಮಾಡ್ಬೋದಿತ್ತು. ಥ್ಯಾಂಕ್ ಯು ರ್ಯಾನ್ಸನ್, ಥ್ಯಾಂಕ್ ಯು ಸ್ಮಿತಾ ಆ್ಯಂಡ್ ಚೋಟು ಬೇಬಿ ನಮ್ಮದು. ಓಕೆ, ಇದೆಲ್ಲ ಇದನ್ನಿಡು ಬಜ್ಜು. ಇವಾಗ ಊಟ ಮಾಡೋದು ನಾವು. ಊಟ ಮಾಡೋಣ, ಊಟ ಮಾಡೋಣ. ಎಂತ ಪದಾರ್ಥ? ಲೆವಿ ಊಟ ಮಾಡಲಿಕ್ಕೆ ಬರ್ತಾ ಇಲ್ಲ ಇವತ್ತು. ಯಾಕೆ ಗೊತ್ತುಂಟಾ? ಯಾಕೆಂದರೆ ಇದು ಊಟಕ್ಕೆ ಚಟ್ನಿ, 2 ಬಗೆಯ ಪಿಕ್ಕಲ್ ಹಾಗೂ ಗಂಜಿ. ಅದಕ್ಕೆ ಲೆವಿ ಊಟ ಮಾಡ್ತಾ ಇಲ್ಲ ನೋಡಿ. ಸಿಕ್ಕಿಕೊಳ್ತದಂತೆ ನೋಡಿ. ಅದು ಇಷ್ಟು ದೊಡ್ಡ ಮುದ್ದೆ ಎಲ್ಲ ಇರುತ್ತಲ್ಲ ಚಿಕನ್ ಇದ್ದು, ಅದೆಲ್ಲ ಸಿಕ್ಕೊಳ್ಳೋದಿಲ್ಲ ಇಲ್ಲಿ. ಇದು ಇಷ್ಟು ಈಸಿ ಇದ್ದು ಬುಳುಕುವಾಗಿ ಹೋಗೋದು ಸಿಕ್ಕಿಕೊಳ್ತದಂತೆ. ಪಜ್ಜು ಬರ್ತಾನೆ ಇಲ್ಲ ಕಿಚನಿಂದ, ಹೊರಗಡೆನೆ. ಇಲ್ಲಿ ಬಂದರೆ ಸಿಕ್ಕಿ ಬೀಳ್ತಾನಲ್ಲ, ರೈಸ್ ಎಷ್ಟು ತಗೊಂಡಿದ್ದಾನೆ ಅಂತ ಹೇಳಿ. ಆ ರೈಸ್ ಈಗ ಹೀಗೆ ಮಾಡ್ತಾ ಇದ್ದಾನೆ, ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಫುಲ್ಲು. ನೀನು ಬಾ, ನಾವು ನೋಡ್ತೀವಿ ರೈಸ್, ನೀನು ಹೆದರಬೇಡ. ಈಗ ಅದು ರೈಸ್ ಎಲ್ಲ ಖಾಲಿ ಮಾಡ್ಲಿಕ್ಕೆ ಉಂಟು. ಹಾಂ ನೋಡಿ ನೋಡಿ, ಹಾಂ ಎಲ್ಲ ಚಟ್ಟೆ ಮಾಡಿ. ನೋಡಿ ಸಾಕ ನಿಂಗೆ? ಬೇಕಾ? ರಾಯ್ ಬಾಬಾ ತಗೊಂಡಿದ್ದಾನೆ ನೋಡಿ. ಅವನಿಗೆ ಯಾವ್ದು ಕೂಡ ಆಗುತ್ತೆ, ನನ್ನ ರಾಯ್ ಬಾಬನಿಗೆ. ಅವನಿಗೆ ಕೂಡ ಹಾಗೆ, ವಿನುಗೆ ಕೂಡ ಹಾಗೆ. ಅವನದು ಏನು ನಕ್ರೆ ಇಲ್ಲ ವಿನದ್ದು. ಅವನು ಏನು ಕೊಟ್ಟರು ತಿಂತಾನೆ, ಏನು ಇದೇ ಇಲ್ಲ ಅವನದು. ಎಂತಲ್ಲಿ ದೊಡ್ಡ ಅಂದ್ರೆ ದೊಡ್ಡ ಕಂಪ್ಲೇಂಟ್ ಬಾಕ್ಸ್ ಇವನದು. ಎಷ್ಟು ದೊಡ್ಡ ಅಂದ್ರೆ ತುಂಬಾ ಇದು. ಅದು ಯಾಕೆ ಮಾಡಿದ್ರಿ, ಇದು ಯಾಕೆ ಮಾಡಿದ್ರಿ, ಅದಿಲ್ವಾ ಇದಿಲ್ವಾ, ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು. ಡೈಲಿ ಏನಥವಾ ಏನು ಸಮಾಧಾನನೇ ಇಲ್ಲ ಇವನಿಗೆ. ಅಷ್ಟೇ ರಿಕ್ವೆಸ್ಟ್ ಮಾಡೋದು ನೋಡಿ. ಆಯ್ತು, ಅವನ್ ನೋಡಿ ಇನ್ನೂ ಸ್ವಲ್ಪ ತಟ್ಟೆ ದೊಡ್ಡದಿದ್ರೆ ಅದು ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದ. ಬೆಲೆ ಅವ್ರು ಏನೇನು ಕೇಳ್ತಾರೆ ಗೊತ್ತುಂಟಮ್ಮ? ಬೆಲೆ ಬೆಲೆ ಹೇಳು ಹೇಳು. ಬೆಲೆ ಕೊಟ್ಟರೆ ಅವರು ಬೇರೆ ಮಗ ಎಲ್ಲ ಇರ್ತಾರಲ್ಲ, ಮಕ್ಕಳು ಬೈಕ್ ಕೇಳ್ತಾರೆ, ಮತ್ತೆ ಇಷ್ಟು ಹಣ ಎಲ್ಲ ಕೇಳ್ತಾರೆ. ನಾನು ಖಾಲಿ ಊಟ ಒಳ್ಳೆ ಮಾಡಿ ಕೊಡಿಯೋದು ಅಷ್ಟೇ. ನಿಂಗೆ ಊಟ ಒಳ್ಳೆ ಮಾಡಿ ಕೊಡೋದಿಲ್ವಾ? ಅದೇ ಕೊಡ್ಬೇಕು. ಯಾವಾಗ್ಲೂ ಒಮ್ಮೆ ಹಾಗೆ ಇದ್ರು ಅವನಿಗೆ ಆಗುದಿಲ್ಲ. ಬಿಟ್ರೆ ಕೇಳ್ತಿದ್ರು. ಹೌದು, ಹಾಗೆ ಹಾಗೆ ಇಟ್ಟಿದ್ರಿಂದ ಆಯ್ತು ನಿಮಗೆ. ಏನು ಕೇಳೋದಿಲ್ಲ ನೀವು. ಹಾಗೆ ನೀವು ನನ್ನ ಒಳ್ಳೆ ಮಕ್ಕಳಲ್ವಾ? ನಿಮಗೆ ಬೆಳೆಸಿದ್ದು ಯಾರು? ನಾವಲ್ವಾ? ಇವನ್ ನೋಡಿ, ಇವನ್ ನೋಡಿ. ಮೇಲೆ ಮೇಲೆ ತೋರಿಸ್ತಾ ಇತ್ತು ಯಾರು ಬೆಳೆಸಿದ ಅಂತ. ಯಾರು ಬೆಳೆಸಿದ್ದ? ಅಲ್ಲ, ಅವನು ಫ್ಯಾನ್ ಹೇಳಿದ. ತಿರುಗ್ತಾ ಇದೆಯಾ? ವಿಡಿಯೋ ಆಗ್ತಾ ಉಂಟಲ್ಲ, ಫ್ಯಾನ್ ಫ್ಯಾನ್ ಫ್ಯಾನ್. ಹಾಕು, ಫ್ಯಾನ್ ಹಾಕು. ಓಕೆ,
ಅಲ್ಲಿ ಇನ್ನೊಂದು ಕಳ್ಳ ಇದ್ದಾರೆ ನಮ್ಮ ಮನೆಯಲ್ಲಿ, ಅವರಿಗೆ ಉಂಟಲ್ಲ ಹೋಗುದೇ ಇಲ್ಲ. ನೋಡಿ ಇಲ್ಲಿ ಕುತ್ಕೊಂಡಿದ್ದಾರೆ ಅವರು, ಇಲ್ಲಿ ಕುತ್ಕೊಳ್ತೀವಿ, ಇದು ಜಾಗ ಅವರದ್ದು. ಇವತ್ತು ಇಲ್ಲಿ, ನಾಳೆ ಇಲ್ಲಿ, ನಿನ್ನೆ ಇಲ್ಲಿ, ಇನ್ನೊಮ್ಮೆ ಅಲ್ಲಿ, ಎಲ್ಲ ಕಡೆ ಹೋಗ್ತಾರೆ ಅವರು. ಇವರಿಗೆ ವೆಜ್ ಹೋಗೋದೇ ಇಲ್ಲ ಒಳಗಡೆ, ಅಲ್ಲೇ ಡ್ಯಾಡಿ? ಹಾಂ, ವೆಜ್ಜೇ ಆಗೋದಿಲ್ಲ. ಇನ್ನೂ 40 ದಿನ ವೆಜ್ ಇವರಿಗೆ. ಅವರು ಇದು ತಿನ್ನೋದಿಲ್ಲ, ನಾನ್ ವೆಜ್. ಎಷ್ಟು ದಿನ ಡ್ಯಾಡಿ? ಹಾಂ, ಎಷ್ಟು ದಿನ? 40 ದಿನ. ಅವರು ವರ್ಷ ಹಿಡಿತಾರೆ. ಎಂತ ಜಾಸ್ತಿ ಆಗುತ್ತಾ? ಓಕೆ, ಇನ್ನು ನಾನು ಕೂಡ ಊಟ ಮಾಡ್ತೀನಿ. ಸ್ನಾನ ಮಾಡಲಿಲ್ಲ ಇವತ್ತು, ಊಟ ಮಾಡಿ ಸ್ನಾನ ಮಾಡಿ ಫಸ್ಟ್ ಟೈಮ್. ಇಲ್ಲಿದ್ರೆ ನಾವು ಯಾವಾಗಲೂ ಸ್ನಾನ ಮಾಡಿನೇ ಊಟ ಮಾಡೋದು. ಊಟ ಮಾಡಿ ಸ್ನಾನ ಮಾಡಿ ಆಮೇಲೆ ಫಿಲ್ಮ್ ನೋಡ್ಲಿಕ್ಕೆ ಉಂಟು ನನಗೆ. ಮತ್ತೆ ಸಿಗ್ತೀನಿ, ಬಾಯ್. ಓಕೆ, ಇವತ್ತು ವಿನ ಬರ್ಡೇ ಅಲ್ಲ, ಅವನಿಗೆ ಶೂ ಅಂದರೆ ಇಷ್ಟ ತುಂಬ. ಹಾಗೆ ಶೂ ತೊಗೊಂಡು ಬಂದಿದ್ವಿ. ಈಗ ಒಂದು ಗಿಫ್ಟ್ ಆದರೂ ಕೊಡೋಣ ಅಂತ ಹೇಳಿ, ಅವನ ಬರ್ಡೇಗೆ ಒಂದು ಬರ್ಡೇ ಅಂತ ಹೇಳಿ ಒಂದು ಇರುತ್ತಲ್ಲ ಪಾಪ, ಅದಕ್ಕೆ ಅವರದೆಲ್ಲ ಇಟ್ಟಿದ್ದಾರಂತೆ ಗಿಫ್ಟ್. ನಂದಾದರೂ ಕೊಡ್ತೀನಿ, ನಂದು ಮತ್ತು ನನ್ನ ಹಸ್ಬೆಂಡ್ದು ಗಿಫ್ಟ್ ಅವನಿಗೆ. ಈ ಕಲರ್ ಇರಲಿಲ್ಲ ಅವನ ಹತ್ರ, ಆಗ ಅವನಿಗೆ ಶೂವಿನ ಕ್ರೇಜ್ ಅವನಿಗೆ ತುಂಬ ತುಂಬ ಇಷ್ಟ ಅವನಿಗೆ. ಈಗ ಜೋರು ಮಾಡ್ತೇವೆ ನಾವು. ಅವನಿಗೆ ಹೋಗಿ ಅಲ್ಲಿ ಹೇಳ್ತೀನಿ, ಇದು ಎಂತ ಗೊತ್ತುಂಟ, ಅಲ್ಲಿ ಯಾರು ಶೂ ಇಟ್ಟಿತ್ತು ಅಂತ ಹೇಳಿ ನೀನು ಹೋಗಿ ಹೇಳು ರಾಯ್, ಅಲ್ಲಿ ಶೂ ಇಟ್ಟಿದ್ದಾರಂತೆಲ್ಲ. ಬಜ್ಜಿಗೆ ಹೇಳ್ತೀನಿ, ಅಲ್ಲಿ ಶೂ ಇಟ್ಟಿದ್ದಾರಂತೆಲ್ಲ, ಅದನ್ನು ತೆಗಿಲಿಕ್ಕೆ ಹೇಳಿದ್ರು ಪಪ್ಪ ಅಂತ ಹೇಳಿದ್ರೆ ಆಯಿತು. ಅವನು ಥಿಯೇಟರ್ ರೂಮಲ್ಲಿ ಇದ್ದಾರೆ. ನಿಂದು ಶೂ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಹೋಗಿ ಹೇಳು ಅವನಿಗೆ, ಅಲ್ಲಿ ಶೂ ಇಟ್ಟಿದ್ದೆ ಆಯ್ಕನರೇ, ಅಲ್ಲಿ ಶೂ ಇಟ್ಟಿದೆಯಲ್ಲ ಅದನ್ನು ಹೋಗಿ ತೆಗಿಬೇಕಂತ, ಅಪ್ಪ ಬೊಬ್ಬೆ ಹಾಕ್ತಾ ಇದ್ದಾರೆ ಅಂತ ಹೇಳು. ನಿಂದು ಶೂ ಇಟ್ಟಿದೆ, ನಂದಲ್ಲ ಅಂತ ಹೇಳಿದ್ರೆ ಕೂಡ ನೀನು ಒಮ್ಮೆ ನೋಡು ಹೋಗಿ, ಅಲ್ಲಿ ನಿಂದೆ ಕರೀತಿದ್ದಾರೆ, ನಿಂದೆ ಅಂತ ಇಲ್ಲಿ ಅಂತ ಹೇಳು, ರೂಮಲ್ಲಿ ಹೋಗು, ನಗಡಬೇಡ, ಹೋಗು. ಆಲ್ ದ ಬೆಸ್ಟ್. ಕೊಂಗ್ನೀರ್ ಸಾಂಗ್ ಕಡೆ ಹಂಗ ಸಾಂಗ್ ಅಲ್ಲ, ಹಂಗ ಸಾಂಗ್ ಹಚ್ಚೆ ನೀ ಹಂಗ ಹೆಂಗಚ್ಚೆ. ನಾನು ಇಟ್ಲಿಲ್ಲ ಅಂತ ಹೇಳ್ತೀನಿ. Happy birthday, ಓಕೆ, ಇದು ಈಗ ಇವತ್ತು ಬರ್ಡೇ ಅಲ್ವಾ, ಅದಕ್ಕೆ ಮ್ಯಾಮ್ ಮತ್ತೆ ಬರ್ಡೇದು ಇವತ್ತು ಕೊಟ್ಟಿದ್ದೀನಿ ಒಂದು ಗಿಫ್ಟ್. ಮತ್ತೆ ನಿಂದು ಬರ್ಡೇ ಸೆಲೆಬ್ರೇಟ್ ಮಾಡೋದು ನಾವು ಸ್ಯಾಟರ್ಡೆ. ಓಕೆ, ಗುಡ್ ನೈಟ್. ಹಾಕು, ಹಾಕಿ ತೋರಿಸು. ಹಾಕ ನೀನು. ಗಾಡಿ ದೊಡ್ಡ ಇದ್ದು. ಹೌದು, ಶಾರುಖ್ ಖಾನ್ ಅಲ್ಲ ನೀನು. ಇದು ನೋಡಿ, ಇದು ನೋಡಿ. ಸರಿ ಉಂಟಾ? ಸರಿ, 9 ಅಲ್ಲ, ನೀನಂತ ಹೇಳುದ ಮೆಲ್ಲ ಎಲ್ಲರಿಗೆ 9 ಅಂತ ಹೇಳಿ. 8 ಸ್ವಲ್ಪ 9 ಇರ್ಲಿ 10 ಇರ್ಲಿ, ನಮ್ಮ ಹತ್ರ ಏನಿಲ್ಲ. ಅದು 9 ಆದ್ರೆ ನಂಗೆ ಆಗ. ಬೇರೆ ಎಲ್ಲ ದೊಡ್ಡ ಸೈಜ್ ಬೇಕು, ಆನೆದ್ದು ಸೈಜ್ ಹಾಕುದವನು. ಚಿಕ್ಕದಿಂದ ಒಂದು ಕಾಲು ಉಂಟಲ್ಲ ದೊಡ್ಡದು, ಅಗಲ ಜಾಸ್ತಿ, ಶಿಶುದಪ್ಪ ಕಾಲ ಒಂದು. ಅವನಿಗೆ ಮಕ್ಕಳ ಒಂದು ಕೂಡ ನಾವು ಮಕ್ಕಳಿಗೆ ಹುಡುಕ್ತೀವಲ್ಲ 1 ವರ್ಷದ, ಅದೆಲ್ಲ ಯಾವುದು ಆಗ್ತಿರ್ಲಿಲ್ಲ ಅವನಿಗೆ ದೊಡ್ಡದು ತಗೊಳ್ಳೋದು, ಯಾವಾಗಲೂ ದೊಡ್ಡದು. ಈಗ ಕೂಡ ಹಾಗೆ, ಅವನು ನೋಡ್ಲಿಕ್ಕೆ ಹಾಗಿದ್ರೆ ಅವನ ಕಾಲು ತುಂಬ ದೊಡ್ಡದು, ಅಂದರೆ ಅಗಲ ಜಾಸ್ತಿ. ಹೀಗೆ ದಪ್ಪ ದಪ್ಪ ಆಗಿ ಅಗಲ ಇರುತ್ತಲ್ಲ, ಆ ರೀತಿಯ ಒಂದು ಕಾಲು. ಹಾಗೆ ಅವನಿಗೆ ಲಾಸ್ಟ್ ಸೈಜ್ ನಾವು ತಗೊಳ್ಳೋದು ಇದರಲ್ಲಿ. ಯಾವ್ದು ತಗೊಳ್ಳೋದು ಅವನಿಗೆ ಸೈಜ್ ನಾವು? 10 ಅಲ್ಲ, 11 ಆದರೂ ತಗೊಳ್ತೀವಲ್ಲ ನಾವು. 11, 10 ಮತ್ತು ಸಿಗುತ್ತೆ 10, ಅದಕ್ಕೆ 10 ತರೋದು, ಇಲ್ಲದ್ರೆ 11 ಹಾಗೆ ಅವನಿಗೆ ಬೇಕು. ಅದು ಕೂಡ ಟೈಟ್ ಆಗುತ್ತೆ ಅಂತ ಹೇಳ್ತಾನೆ.
ಓಕೆ, ಎಲ್ಲರೂ ಇವಾಗ ಮೂವಿ ನೋಡ್ಲಿಕ್ಕೆ ಹೋಗಿದ್ದಾರೆ ಹಾಗೂ ನಾನು ಕೂಡ ಹೋಗ್ತೀನಿ. ನೀವೆಲ್ಲ ಮಲಗಿ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.